ಮೇಲೆ ಎಷ್ಟೊಂದ್ ಕಾಳಜಿ ವಹಿಸಿದ್ಯಾ ನೀನು. ಊರಿಂದ ಬಂದಾಗಿಂದ ಒಂದ್ ದಿನಾನೂ ಬಿಡದೆ 2 ಹೊತ್ತು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾನೆ ಇದೀಯಾ. ಯಾವ ಜನ್ಮದಲ್ಲಿ ನೀನ್ ನನ್ ಮಗ್ಳಾಗ್ ಹುಟ್ಟಿದ್ಯೋ ಏನೋ. ಯಾಕಮ್ಮ, ಮಗ್ಳಾಗ್ ಹುಟ್ಟಿದ್ರೆ ಮಾತ್ರ ಈ ಕೆಲ್ಸನೆಲ್ಲ ಮಾಡ್ಬೇಕು ಅಂತ ಇದೀಯಾ? ಸೊಸೆನೂ ಮಗ್ಳೇ ತಾನೆ. ಅದು ಅಲ್ದೆ ನೀವ್ ಯಾವತ್ತಾದ್ರೂ ನನ್ನ ಹತ್ರ ಅತ್ತೆ ಅನ್ನೋ ಅಧಿಕಾರನ ಚಲಾಯಿಸಿದೀರಾ? ನನಗ್ ನೀವು ಅಮ್ಮನ್ ತರಾನೇ ಪ್ರೀತಿ ಕೊಟ್ಟಿದ್ದೀರಾ ಅಲ್ವಾ? ಇದನ್ನೆಲ್ಲ ನಾನ್ ಮಾಡಿದ್ರೆ ಏನ್ ತಪ್ಪಾಗುತ್ತೆ? ಅಯ್ಯೋ, ನನ್ ಬುದ್ಧಿಗೆ ಶ್ರಮಿಸ್ಬಿಡು ಶಾರದಾ. ಈಗಾಗ್ಲೇ ನೀನು ಅಮ್ಮನ್ನ ಹುಡ್ಕಕ್ಕೆ ಎಷ್ಟೊಂದ್ ಕಷ್ಟ ಪಡ್ತಾ ಇದೀಯಾ. ಅಂತದ್ರಲ್ಲಿ ಪುನಃ ನಾನ್ ಅದನ್ನೇ ಹೇಳ್ತಾ ಇದೀನಿ ನೋಡು. ಪರವಾಗಿಲ್ಲ ಬಿಡಿ ಅಮ್ಮ, ನೀವ್ ಯಾವ ಭಾವನೆಯಲ್ಲಿ ಹೇಳಿದ್ರಿ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಇವತ್ತೆಲ್ಲ ನಾಳೆ ನಮ್ಮಮ್ಮ ನನಗ್ ಸಿಗ್ತಾರೆ ಅನ್ನೋ ನಂಬಿಕೆ ನನಗ್ ಬಂದಿದೆ. ಎಲ್ಲದಕ್ಕೂ ಸಮಯ ಬರ್ಬೇಕು ಅಂತಾರಲ್ವಾ, ಅದಕ್ಕೆ ನಾನ್ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದೀನಿ. ಆ ಸಮಯ ಯಾವಾಗ ಬರುತ್ತೋ ಏನೋ, ಬರ್ಲಿ. ಇದೇ ಭರವಸೆ ಆದಷ್ಟು ಬೇಗ ನಿನ್ಗೆ ಸಂತೋಷನ ತಂದ್ ಕೊಡತ್ತೆ. ನೋಡ್ತಾ ಇರು ಶಾರದಾ. ಅಲ್ಲ, ಇಷ್ಟೊತ್ಗೆಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಹೆಡ್ಲೈನ್ ಇದೇ ನ್ಯೂಸ್ ಇರ್ಬೇಕಿತ್ತಲ್ಲ. ಅನಾಥ ಶವ ಪತ್ತೆ, ಅಪರಾಧಿಗಾಗಿ ತೀವ್ರ ಶೋಧ. ಇದು ಜಸ್ಟ್ ಆಕ್ಸಿಡೆಂಟ್ ಅಥವಾ ಇದ್ರಿಂದ ಕೊಲೆ ಪ್ರಯತ್ನ ಇದೆಯಾ? ಹೀಗೆ ವೆರೈಟಿ ನ್ಯೂಸ್ ಕೊಟ್ಟು ಇಡೀ ದಿನ ನ್ಯೂಸ್ ಅವರು ಚೆಚ್ಬೇಕಾಗಿತ್ತು. ಅಲ್ಲ, ಯಾಕೆಲ್ಲೋ ಮ್ಯಾಟರೇ ಕಾಣಿಸ್ತಾ ಇಲ್ಲ? ಇಂಗ್ಲಿಷ್ ಚಾನೆಲ್ ಅಲ್ಲಿ ಏನಾದ್ರು ನ್ಯೂಸ್ ಬಂದಿರ್ಬೋದಾ? ನೋಡ್ತೀನಿ. ಈ ಮೊಬೈಲ್ ಚಾರ್ಜ್ ಇವಾಗ್ಲೇ ಖಾಲಿ ಆಗ್ಬೇಕಾ? ಎಲ್ಲ ನನ್ ಕರ್ಮ. ಗೋಲ್ಡಿ, ಫೋನ್ ಅಷ್ಟೊತ್ತಿಂದ ರಿಂಗ್ ಆಗ್ತಿದೆ, ಫೋನ್ ತಗೊಳ್ದೆ ಎಲ್ಲಿದ್ಯಾ ನೀನು? ಗೋಲ್ಡಿ, ಮತ್ತೆ ಕಾಲ್ ಬರ್ತಾನೆ ಇದೆ. ಏನೋ ಅರ್ಜೆಂಟ್ ಇರ್ಬೋದೇನೋ, ನಾನೇ ಮಾತಾಡ್ತೀನಿ. ನಮ್ಗಿನ್ನ ಪೇಮೆಂಟೇ ಬಂದಿಲ್ಲ ಮೇಡಮ್. ಬಾಯ್ ಬಿಟ್ಕೊಂಡ್ ಕಾಯ್ತಾ ಇದಾರೆ ಮೇಡಮ್ ಇಲ್ಲಿ. ಯಾವ ಪೇಮೆಂಟ್? ಏನ್ ಮಾತಾಡ್ತಿದ್ದೀರಾ ನೀವು? ಏನ್ ಮೇಡಮ್, ಇಷ್ಟು ಬೇಗ ಮರ್ತ್ ಬಿಟ್ರಾ? ಕೆಲ್ಸ ಮುಗಿಯೋವರೆಗೂ ಮಾತ್ರ ಚೆನ್ನಾಗಿ ನೆನ್ಪಿರುತ್ತಲ್ಲ ಮೇಡಮ್ ನಿಮ್ಗೆ? ಎಷ್ಟು ಸಾರಿ ಕಾಲ್ ಮಾಡೋದು ರಿಸೀವ್ ಮಾಡಲ್ಲ ಮೇಡಮ್ ನೀವು. ಹೀಗೆ ಆದ್ರೆ ನಾವಂತೂ ಸುಮ್ನೆ ಇರಲ್ಲ ಮೇಡಮ್. ಗಾನಿ, ನನ್ ಫೋನ್ ಯಾಕೆ ಎತ್ಕೊಂಡಿದ್ಯಾ? ಫೋನ್ ರಿಸೀವ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ನನ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ. ಗೋಲ್ಡಿ, ಅವ್ನ್ ಯಾರೋ ಪೇಮೆಂಟ್ ಕೊಡ್ಬೇಕು ಅಂತ ಕೇಳ್ತಿದಾನೆ. ಯಾವ ಪೇಮೆಂಟ್ ಕೊಡ್ಬೇಕು ನೀನು? ಅಲ್ಲ ಗ್ರಾನಿ, ಬಿಸ್ನೆಸ್ ವಿಷಯ ಎಲ್ಲ ನಿಮ್ಗೆ ಗೊತ್ತಾಗಲ್ಲ. ಸಾವಿರಾರು ವ್ಯವಹಾರ ಇರುತ್ತೆ. ಮೋಸ್ಟ್ಲಿ ಯಾವ್ದೋ ಟೆಂಡರ್ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಕಾಲ್ ಮಾಡಿ ಕೇಳ್ತಾ ಇದಾರೆ. ನೀವ್ ಯಾಕೆ ಸುಮ್ನೆ ಇದ್ರಲ್ಲೆಲ್ಲ ಮೂಗ್ ತೂರ್ಸಕ್ ಬರ್ತೀರಾ? ಓ, ಅಷ್ಟೇನಾ? ಹಾಗಾದ್ರೆ ಸರಿ. ಅಲ್ಲ ಸರ್, ನಾನ್ ನಿಮಗೆ ಎಷ್ಟು ಸಲ ಹೇಳಿದೀನಿ ನನಗ್ ಫೋನ್ ಮಾಡ್ಬೇಡಿ ಅಂತ. ನಾನ್ ಬೇರೆ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತೀನಿ. ನಿಮಗೇನು ಪೇಮೆಂಟ್ ಕ್ಲಿಯರ್ ಆಗ್ಬೇಕು ತಾನೆ? ಈಗ್ಲೇ ಮಾಡ್ತೀನಿ. ಇವ್ರು ಯಾವ ಕೆಲ್ಸ ಹೇಳಿರ್ಬೋದು? ಯಾವ ಪೇಮೆಂಟ್ ಬಗ್ಗೆ ಮಾತಾಡ್ತಾ ಇರ್ಬೋದು? ಅಲ್ಲ, ಬಿಸ್ನೆಸ್ ವಿಷಯ ಆದ್ರೆ ಆಫೀಸಲ್ಲೇ ನೋಡ್ಕೊಳ್ತಾರಲ್ವಾ? ಇವಳಿಗೆ ಯಾಕೆ ಕಾಲ್ ಮಾಡಿ ಪೇಮೆಂಟ್ ಅಂತಾರೆ? ಇವ್ಳ ವ್ಯವಹಾರನೇ ಅರ್ಥ ಆಗ್ತಲ್ಲ ನಂಗೆ. ಅಮ್ಮ, ಯಾವ್ದೋ ಕಾರ್ ಬಂದಂಗ್ ಶಬ್ದ ಆಯ್ತಲ್ವಾ? ಹೌದಮ್ಮ ಶಾರದಾ, ನಮ್ ಮನೆ ಮುಂದೆನೆ ಬಂದ್ ನಿಂತಂಗಿದೆ. ಹೋಗು, ಯಾರು ಅಂತ ನೋಡ್ಕೊಂಬ. ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋ ನಿನಗೆ ನಿನ್ನ ಹುಟ್ಟಿನ ಮೂಲ ಗೊತ್ತಾಯ್ತು ಅಲ್ವಾ? ಇಷ್ಟೆಲ್ಲ ತಿಳಿಸಿದೌದು ನಿನ್ನ ತಾಯಿ ಮಡಲಿಗೆ ಸೇರದೇ ಇರ್ತಾನ? ಖಂಡಿತ ಸೇರ್ತಾರೆ. ತಾತ, ನೀವ್ ಬನ್ನೇ ಬರ್ತೀರಾ ಅಂತ ಗೊತ್ತಿತ್ತು. ಹೌದಮ್ಮ, ಕೆಲವು ಸಲ ಹೀಗೆ ಅಲ್ವಾ ಅಮ್ಮ, ಸಂದರ್ಭ ಬರೋ ಹಾಗೆ ಮಾಡ್ಬಿಡು. ಸತ್ಯ ಗೊತ್ತಾದ್ಮೇಲೆ ನಾನ್ ಬರ್ತೆ ಹೇಗಿರ್ಲಿ? ತಾತ, ನಿಮ್ಗೆ? ಹೌದಾ, ನನ್ಗೆಲ್ಲ ಸತ್ಯನೂ ಗೊತ್ತಾಯ್ತು. ಅಲ್ಲಮ್ಮ, ಇಷ್ಟು ದೊಡ್ಡ ಸತ್ಯನ ನಮ್ಮಿಂದ ಮುಚ್ಚಿಡೋದಕ್ಕೆ ನಿನ್ ಹೇಗಾದ್ರೂ ಮನಸ್ ಬಂತಮ್ಮ? ನೀನೇ ನಮ್ಮ ಮನೆ ಮೊಮ್ಮಗಳು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಇದೆಲ್ಲ ನಡೆದೋಯ್ತು. ನಿನಗೆ ನಾವೆಲ್ಲ ಎಷ್ಟು ನೋವು ಕೊಟ್ಟು ಇನ್ನು ಹಾಗಾಗೋದ್ ಬೇಡ. ನಮಗ್ ಸಾಕಾಗಿದೆ. ಇನ್ಯಾವ ಮುಚ್ಚು ಮರೆನೂ ಇಲ್ಲ. ಆ ಮೊಮ್ಮಗಳಿಗೆ ಹೋಗೋಣ. ಎಷ್ಟು ದಿವಸ ನನ್ನ ಮಗಳು ನನ್ನ ಕಣ್ಣೆದ್ರೆ ಓಡಾಡ್ಕೊಂಡಿದ್ದು, ಆದ್ರೆ ಇವಳೇ ನನ್ನ ಮೊಮ್ಮಗಳು ಅಂತ ಗುರ್ಸೋಕೆ ಆಗದೆ ಇರೋಷ್ಟು ಕಣ್ಣು ಕುರುಡಾವು. ಅಲ್ಲಮ್ಮ, ಏನಾದ್ರೂ ಆಗ್ಲಿ ನಾನ್ ಸತ್ಯ ಹೇಳ್ಬೇಕು ಅಂತ ನಿನ್ನ ಮನಸ್ಸು ಅನ್ಸ್ಲೇ ಇಲ್ವಾ? ಅದು ತಾತ, ನಾನ್ ನಿಮ್ ಮೊಮ್ಮಗಳು ಮಿತ್ರಮ್ಮ ದಶರಥ್ ಸರ್ ಮಗಳು ಅಂತ ನನಗ್ ಗೊತ್ತಾದಾಗ ನನಗ್ ಎಷ್ಟು ಖುಷಿ ಆಯ್ತಾ ಗೊತ್ತಾ? ಅವ್ರ ಹತ್ರ ಅವನೇ ನಿಮ್ ಮಗಳು ಅಂತ ಹೇಳ್ಬೇಕು ಅಂತ ಓಡೋಡಿ ಬಂದೆ. ಆದ್ರೆ ಹಾಯ್ ಮಾಧ್ಯಮ ವಾಣಿ, ಈ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್, ಪ್ಲೀಸ್. ಹಿಡಿಯೋದವ್ರ ಮುಂದೆ ಅಮ್ಮ ಏನೆಲ್ಲ ಹೇಳಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ನಾನು ಜ್ಯೋತಿಕನ್ ಸ್ಥಾನ ಕಿತ್ಕೊಳಕ್ಕೆ ಅಮ್ಮ ಅಂತ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ತಾತ, ನಾನು ಅವಾಗೆಲ್ಲ ನಾಟಕ ಮಾಡ್ತೀನ? ಅಮ್ಮನೇ ನನ್ನ ನಂಬ್ಲಿಲ್ಲ ಅಂದ್ಮೇಲೆ ನಾನು ಹೇಗ್ ಸತ್ಯ ಹೇಳಿ? ನೀವೇ ಹೇಳಿ. ಈಗ ನೀನು ಅಳೋದನ್ನ ಇನ್ಯಾವತ್ತೂ ನಿನ್ ಕಣ್ಣೀರ್ ಬರ್ಬಾರ್ದು. ನೋಡು, ಮನೇಲಿ ಎಲ್ರಿಗೂ ಅರ್ಥ ಮಾಡಿಸೋ ಜವಾಬ್ದಾರಿ ನಾನು. ನಿನ್ ಲಗೇಜ್ ಎಲ್ಲ ತಗೋ, ಈಗಲೇ ಹೋಗೋಣ. ಹಾ ತಾತ, ಈಗಲೇ ಬರ್ತೀನಿ. ಶಾರದವ್ರ, ಏನ್ ನಡೀತಿದೆ ಇಲ್ಲಿ? ಸರ್, ನಾನು ಇಷ್ಟು ವರ್ಷ ಪಟ್ಟಿರೋ ನೋವುಗೆಲ್ಲ ಇವತ್ತೇ ಕೊನೆ. ನನ್ಗೆ ನಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರು ಸರ್. ಏನ್ ಹೇಳ್ತಾ ಇದೀಯ ಶಾರದಾ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಯಾರು ಅವರು? ಹೌದು ಶಾರದವ್ರೆ, ನಿಮ್ಮ ಅಪ್ಪ ಅಮ್ಮ ಯಾರು? ಎಲ್ಲ ಸರಿಯಾಗಿ ವಿಚಾರಿಸಿದಿರ್ತಾನೆ. ಲಾಸ್ಟ್ ಟೈಮ್ ತರ ಇಲ್ಲಿ ಮೋಸ ಆಗಲ್ಲ ತಾನೆ? ಇಲ್ಲ ಸರ್, ಇಲ್ಲ ಅಮ್ಮ. ಅಯ್ಯೋ, ನಿಮ್ಗೆ ಹೇಗ್ ಹೇಳಿ? ನಮ್ಗೆ ಖುಷಿಗೆ ಮಾತೇ ಬರ್ತಾ ಇಲ್ಲ. ಎಕ್ಸೈಟ್ಮೆಂಟ್ ನಲ್ಲಿ ನನ್ನ ಮೊಮ್ಮಗಳಿಗೆ ಪಾತೆ ಬರ್ತಾ ಇಲ್ಲ. ಏನಂದ್ರಿ ನೀವು? ನಿಮ್ಮ ಮೊಮ್ಮಗಳ? ಹೌದಮ್ಮ, ಈ ಶಾರದಾ ನನ್ನ ಮೊಮ್ಮಗಳು. ನಮ್ಮ ದಶರಥ ಸುಮಿತ್ರ ಹೆತ್ತಿರೋ ಮಗಳು. ಅಂದ್ರೆ ಒಂದ್ ನಿಮಿಷ ಶಾರದವ್ರೆ, ತಾತ ಏನ್ ಹೇಳ್ತಾ ಇದಾರೆ? ಅವ್ರು ಹೇಳ್ತಾರೆ ಸುಳ್ಳು ತಾನೆ? ಈಗ ಬೇರೆ ಏನೋ ನಡೀತಿದೆ ಅಲ್ವಾ? ಇಲ್ಲ ಸರ್, ತಾತ ಹೇಳಿದ್ದು ನಿಜ. ತಾನೇ ಇವ್ರ ನಿಜವಾದ ಮೊಮ್ಮಗಳು. ಪಾಲಾಕ್ಷ ಸರಿಂದ ನನಗ್ ಮೊದ್ಲೇ ನಿಜ ಗೊತ್ತಾಗಿತ್ತು. ಸತ್ಯ ಗೊತ್ತಾದ್ಮೇಲೆ ಎಲ್ರು ಹೇಗ್ ನಡ್ಕೋತಾರೆ, ಆ ಜ್ಯೋತಿಕಾ ಏನ್ ಮಾಡ್ಬಿಡ್ತಾಳೆ ಅನ್ನೋ ಭಯದಿಂದ
ಸುಮ್ನೆ ಐತೆ ನಾನ್ ಹುಟ್ಟಿದ ದಿನಾನೇ ಕಸದ್ ಪುಟ್ಟಿ ಸೇರ್ತೆ ಆ ಜ್ಯೋತಿಕಾ ನಮ್ಮ ಅಮ್ಮನ್ ಮಡಿಲ್ ಸೇರಿದ್ಲು. ಸುಮಿತ್ರಮ್ಮನ್ ನಿಜವಾದ ಮಗಳು ನಾನೇ ಸರ್. ಶಾರದವ್ರನ್ ನೀವು ಬೇರೆ ಯಾರು ಅಲ್ಲ, ನನ್ ಸ್ವಂತ ಮಾವನ ಮಗಳು. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಅಪ್ಪ. ಶಾರದಾ ಇಷ್ಟು ದಿನ ಅನುಭವಿಸಿದ ನೋವೇ ಸಾಕು. ಆದಷ್ಟು ಬೇಗ ತಾಯಿ ಮಗಳು ಒಂದಾಗೋ ಹಾಗೆ ಮಾಡೋಣ. ಮೊದ್ಲಿಂದಾನು ಅಣ್ಣಂಗೆ ಶಾರದಾ ಅಂದ್ರೆ ಅಕ್ಕರೆ. ಈಗ ಇವಳೇ ಸ್ವಂತ ಮಗಳು ಅಂತ ಗೊತ್ತಾದ್ರೆ ಇನ್ನೆಷ್ಟ್ ಖುಷಿ ಪಡ್ತಾನೋ ಏನೋ. ಬಹುಶಃ ಕುಣಿದು ಕುಪ್ಪಳಿಸಿ ಬಿಡ್ತಾನೆ ಅನ್ಸತ್ತೆ. ಈಗ್ಲೇ ಹೋಗಿ ಎಲ್ಲಾ ಸತ್ಯ ಹೇಳ್ಬಿಡೋಣ. ಶಾರದಾ, ನಾನು ಆವಾಗ್ಲಿಂದ ಕರಿತಾ ಇದ್ದೀನಿ, ಗರ ಬಡದೊಳಗ್ ನಿಂತಿದೀಯಲ್ಲ. ನನ್ ಮಗಳು ವಿಮಲಲ್ಲಿ ನೋಡ್ಬೇಕು, ಹೊರಗಡೆ ಕರ್ಸು. ಅಯ್ಯೋ ನನ್ ಕಂಡಿದ್ ಕನ್ಸ. ಹಾಗಾದ್ರೆ ತಾತನ್ ಯಾವ ವಿಷಯನೂ ಗೊತ್ತಾವಿಲ್ವಾ? ಏನಂದೆ? ಕರಿತೀನಿ ಅಂದೆ. ಅಮ್ಮ ತಾತ ಬಂದಿದ್ದಾರೆ. ಏನು ಅಪ್ಪ ಬಂದಿದಾರ? ಅಪ್ಪ ಮಳೆ. ಅಪ್ಪ ನೀವ್ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ನಂಗ್ ನಂಬಕ್ಕೆ ಆಗ್ತಾ ಇಲ್ಲ ಅಪ್ಪ. ಹೌದು ಮಗೇಂದ್ರ, ನನ್ ಮಗಳು ನೋಡ್ಬೇಕು ಅನಿಸ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ಹೇಗಿದೀಯ? ನಾನ್ ಚೆನ್ನಾಗಿ ಇದೀನಪ್ಪ. ಚಿನ್ನಿದಂತ ಮಗ, ಮುತ್ತಿನಂತ ಸೊಸೆ, ಮಗಳು, ಮೊಮ್ಮಗಳು ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರಪ್ಪ. ನಾನ್ ತುಂಬಾನೇ ಖುಷಿಯಾಗಿದ್ದೀನಪ್ಪ. ನೀವ್ ಹೇಗಿದ್ದೀರಾ? ಹಾ, ಆರೋಗ್ಯವಾಗಿದ್ದೀನಮ್ಮ. ಆದ್ರೆ ಯಾಕೋ ನೆಮ್ಮದಿ ಅನ್ನೋದೇ ಇಲ್ಲ. ಆದ್ರೆ ಏನ್ ಮಾಡೋದು, ಸುತ್ತಲಿರೋ ಕೆಲವರು ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವಲ್ಲ. ನೋಡ್ಬಿಡ್ಲ, ನೀನ್ ಹುಟ್ಟುತ್ತಾಗ್ಲಿದ್ದ ನನ್ನ ಎದೆ ಮೇಲೆ ನೀನು ಬೆಳೆಸಿದೆ. ನನ್ ಮಗಳು ಯಾವತ್ತೂ ನನ್ನ ಕಣ್ಮುಂದೆನೆ ಇರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಈಗ ನಿನ್ನ ಈ ಪರಿಸ್ಥಿತಿಲಿ ನೋಡ್ಕೊಂಡು ಹೇಗ್ ಸುಮ್ನೆ ಇರ್ಲಿ? ಯಾಕೋ ನೀನ್ ಈ ಮನೇಲಿರೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ಮಕ್ಳೇ, ದಯವಿಟ್ಟು ನನ್ ಜೊತೆ ಬಂದ್ಬಿಡು. ಏನ್ ಹೇಳ್ತಾ ಇದ್ದೀರಪ್ಪ? ನಾನ್ ಈ ಮನೇಲಿ ತುಂಬಾನೇ ಖುಷಿಯಾಗಿದ್ದೀನಿ. ನನಗ್ ಚೆನ್ನಾಗ್ ಗೊತ್ತು, ನೀನ್ ಯಾವತ್ ನಿನ್ ಕಷ್ಟ ನನ್ನ ಹತ್ರ ಹೇಳ್ಕೊಂಡಿದ್ಯಾ ಹೇಳು. ಅದ್ರಲ್ಲೂ ನಿನ್ಗೆ ನಿನ್ ಮಗ ಇದ್ಬಿಟ್ರೆ ಅದೇ ಪ್ರಪಂಚ ಅಲ್ಲ. ನೋಡು ವಿಮಲ, ನನಗೂ ಅಷ್ಟೇ ನನ್ನ ಮಗಳು ಯಾವಾಗ್ಲೂ ನನ್ ಜೊತೆ ಇರ್ಬೇಕು ಅಂತ ಆಸೆ. ನೀನು ಆ ಮನ್ಲಿ ಇಲ್ದೇ ಇರೋದಕ್ಕೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಗೊತ್ತಾ? ಗುರುಗಳು ಕೂಡ ಬಂದಿದ್ದು, ಅವ್ರು ಹೇಳಿದ್ದು ಇದನ್ನೇ, ಮನೆ ಮಗಳು ಮನೇಲಿ ಇರ್ಬೇಕು ಅಂತ ಹೇಳ್ತಾರೆ. ನಾನ್ ಸುಳ್ಳು ಹೇಳ್ತಾ ಇಲ್ಲ ವಿಮಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೌದು, ಉತ್ತರು ಮನೆಗ್ ಬಂದಿತ್ತು. ಏನಿದೆಲ್ಲ ಶಿವನಾರಾಯಣ, ಇಡೀ ಮನೆ ಖಾಲಿ ಖಾಲಿಯಾಗಿದೆ. ಖಾಲಿ ಆಗ್ತೀಯಾ ಗುರುಗಳೇ? ನೀವ್ ಏನ್ ಹೇಳ್ತಾ ಇದ್ದೀರ ನನ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ರು ಇಲ್ಲೇ ಇದೀವಲ್ಲ. ಒಂದು ಪ್ರತಿಮೆ ಮೇಲ್ನೋಟಕ್ಕೆ ನೋಡೋಕೆ ಸುಂದರವಾಗಿ ಇರುತ್ತೆ, ಆದ್ರೆ ಒಳಗೆಲ್ಲ ಟೊಳ್ಳು ಟೊಳ್ಳಾಗಿರುತ್ತೆ. ಅದರಲ್ಲಿ ಸತ್ವ ಆಗ್ಲಿ ಗಟ್ಟಿತನ ಆಗ್ಲಿ ಇರೋದೇ ಇಲ್ಲ. ಅಂತ ಪ್ರತಿಮೆನ ಕೊಂಡ್ಕೊಂಡು ಮನೆಗ್ ತರ್ತೀಯ? ಇಲ್ಲ, ಸುಂದರವಾಗೂ ಕಾಣ್ಬೇಕು, ಗಟ್ಟಿಯಾಗೂ ಇರ್ಬೇಕು ಅಂತ ಮನಸ್ಸು ಬಯಸೋದು ಸಹಜ ಅಲ್ವಾ? ಹಾಗೆ ಮೇಲ್ನೋಟಕ್ಕೆ ಈ ಮನೇನು ತುಂಬಿಕೊಂಡ ಹಾಗೆ ಇದೆ. ಹಾಯ್ ಮಾಧ್ಯಮ ವಾಣಿ, ಈ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್ ಪ್ಲೀಸ್. ಆದ್ರೆ ಮುಖ್ಯವಾಗಿ ಇರಬೇಕಾದ ವ್ಯಕ್ತಿಗಳೇ ಕಾಣುತ್ತಾ ಇಲ್ವಲ್ಲ. ಮನೆ ಮಕ್ಕಳೇ ಇಲ್ದೇ ಇರೋ ಜಾಗನ ಮನೆ ಅಂತಾರ? ಅಲ್ಲ ಗುರುಗಳೇ, ಈ ಮನೆಯಲ್ಲಿ ಏನ್ ನಡೀತಾ ಇದೆ, ಯಾಕೆ ಹೀಗಾಗಿದೆ ಅನ್ನೋದೆಲ್ಲ ನಮಗೆ ಗೊತ್ತಿದೆ ಅಲ್ವಾ? ಖಂಡಿತ ಗೊತ್ತಿದೆ ಶಿವನಾರಾಯಣ. ಈ ಮನೆ ಪರಿಸ್ಥಿತಿನೂ ಗೊತ್ತು, ನಿನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತು, ಈ ಮನೆ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋದು ಚೆನ್ನಾಗೇ ಗೊತ್ತು. ನೋಡು ಶಿವನಾರಾಯಣ, ನಾ ಪ್ರತಿ ಸಲ ಬಂದಾಗ್ಲೂ ನಿನಗೆ ಎಚ್ಚರಿಕೆ ಕೊಡ್ತಾನೆ ಇದೀನಿ. ಆದ್ರೂ ನೀನ್ ನನ್ನ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣಿಸ್ತಾನೆ ಇಲ್ಲ. ಕ್ಷಮಿಸಿ ಗುರುಗಳೇ, ನನ್ನ ಕೈ ಮೀರಿ ಏನೇನೋ ನಡೆದು. ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಏನು ಇಲ್ಲ ಶಿವನಾರಾಯಣ. ಈ ಸಾರಿ ನಾನು ಬಂದಿರೋ ಹಿಂದಿನ ಉದ್ದೇಶವೇ ಬೇರೆ ಇದೆ. ಅದೇನು ಹೇಳಿ ಗುರುಗಳೇ, ನೀವು ಮಾರ್ಗದರ್ಶನ ಬೇಕು. ಯಾವುದು ನೀನ್ ತಿಳ್ಕೊಂಡಷ್ಟು ಸುಲಭವಾಗಿಲ್ಲ, ಸುಲಭವಾಗಿ ನಡೆಯೋದೂ ಇಲ್ಲ. ಈ ಮನೇನ ಆಹುತಿ ತೆಗೆದುಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಗಂಡಾಂತರಗಳು ಬಾಯಿ ತರ್ಕೊಂಡ್ ನಿಂತಿದೆ. ಏನ್ ಹೇಳ್ತಿದ್ರ ಗುರುಗಳೇ? ಈಗ ಬಂದಿರೋ ಸಮಸ್ಯೆನೆ ನಮ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ದೊಡ್ಡ ಗಂಡಾಂತರ ಬರುತ್ತೆ ಅಂದ್ರೆ ಏನ್ ಅರ್ಥ? ಸುಮಿತ್ರ, ನೀನ್ ಗಾಬರಿ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ನೀನ್ ಗಾಬರಿ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಇದಕ್ಕೆಲ್ಲ ಏನೋ ಒಂದ್ ಪರಿಹಾರ ಇದ್ದೇ ಇರುತ್ತೆ, ಅವ್ರು ಅದನ್ನು ಹೇಳ್ತಾರೆ. ತಾಳ್ಮೆಯಿಂದ ಇರು. ಅಷ್ಟೇ ಅಲ್ಲ ತಾಯಿ, ಆ ಗಂಡಾಂತರದ ಬಿರುಗಾಳಿ ಅಪ್ಪಳಿಸಿ ಈ ಮನೆ ತತ್ತರಿಸುವಾಗುತ್ತೆ. ಅಲ್ಲ ಗುರುಗಳೇ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಈ ಮನೆಯವ್ರನ್ನ ನೀವೇ ಕಾಪಾಡ್ಬೇಕು. ಮುಂದಾಗುವ ಗಂಡಾಂತರಗಳ ಬಗ್ಗೆ ಎಚ್ಚರಿಸಿ ಹೋಗೋಣ ಅಂತಾನೆ ಬಂದಿದ್ದೀವಿ ಶಿವನಾರಾಯಣ. ಈ ಭೀಕರ ಅಲೆಗಳನ್ನು ತಡಿಬೇಕು ಅಂದ್ರೆ ಸಮರ್ಥವಾದ ಗೋಡೆ ಬೇಕು. ಅಂತ ಶಕ್ತಿ ಈ ಮನೇಲಿ ನೆಲೆಸ್ಬೇಕು. ಆಗ ಮಾತ್ರ ಆಗೋ ಅನಾಹುತ ಎಲ್ಲ ತಪ್ಪುತ್ತೆ. ಶಕ್ತಿ ತಡೆಯೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ ಗುರು? ನಾನ್ ಶಕ್ತಿ ಮೀರಿ ಪ್ರಯತ್ನ ಪಡ್ತೇನೆ. ಶಿವನಾರಾಯಣ, ಈ ಮನೆ ಮಗಳೇ ಆ ಶಕ್ತಿ. ಯಾವ ಸಮಸ್ಯೆನೂ ಆಗಬಾರ್ದು ಅಂತಾದ್ರೆ ಮನೆ ಮಗಳೇ ಇಲ್ಲಿಗೆ ಬಂದು ನೆಲೆಸೋ ಹಾಗಾಗ್ಬೇಕು. ಮುಂದೆ ಕೆಟ್ಟ ಘಟನೆಗಳು ನಡೀಬಾರ್ದು, ಏನು ಅನಾಹುತ ಆಗಬಾರ್ದು ಅಂದ್ರೆ ಆ ಶಕ್ತಿಯಿಂದ ಮಾತ್ರ ಸಾಧ್ಯ. ಮನೆ ಮಗಳು ಅಂದ್ರೆ ಇವರು ವಿಮಲಾ ಬಗ್ಗೆ ಹೇಳ್ತಾ ಇದಾರ? ಇದೇ ಹಠನ ಮುಂದುವರಿಸಿದ್ರೆ ಖಂಡಿತ ಒಳ್ಳೇದಾಗೋಲ್ಲ. ಈ ಹಠ ಪ್ರತಿಷ್ಠೆ ಎಲ್ಲ ಬಿಟ್ಟು ಮನೆ ಮಗಳನ್ನ ಕರ್ಕೊಂಬ, ಅದರಿಂದ ಒಳ್ಳೇದಾಗತ್ತೆ. ಅವಳು ಬರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ, ಯೋಚನೆ ಮಾಡು. ಹೌದು, ಹೇಗಾದ್ರೂ ಮಾಡಿ ನಾನು ವಿಮಲಾನ ಮನೆಗೆ ಕರ್ಕೊಂಡ್ ಬರ್ಬೇಕು. ಯಾಕೆ ಶಿವನಾರಾಯಣ, ಇನ್ನು ತುಂಬಾ ಗೊಂದಲದಲ್ಲೇ ಇದ್ದೀಯಾ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಅಯ್ಯೋ, ಎಲ್ಲರೂ ಇದೆ ಗುರುಗಳೇ. ನಿಮ್ಮ ಶ್ರೀರಕ್ಷೆ
ಸದಾಕಾಲ ಈ ಮನೆ ಮೇಲೆ ಇದೆ. ಈಗ ನಿಮ್ ಮೇಲೆ ಅನುಮಾನ ಪಟ್ರು ನಾನು ಯಾವ ನರ್ಕಕ್ಕೆ ಹೋಗ್ಲಿ ಹೇಳಿ? ಸರಿ, ಹಾಗಾದ್ರೆ ಆದಷ್ಟು ಬೇಗ ಬರ್ಬೇಕಾದವ್ರು ಬರ್ಲಿ, ತಡ ಮಾಡ್ಬೇಡ. ಈ ಮನೇನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ, ಯೋಚನೆ ಮಾಡು. ಸರಿ, ನಾನಿನ್ ಬರ್ತೀವಿ. ನೋಡಪ್ಪ, ಇರೋ ವಿಷಯನೆಲ್ಲ ನೀನ್ ಹೇಳಿದ್, ನೀನ್ ಅರ್ಥ ಮಾಡ್ಕೊಳ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ನೋಡು, ಸದ್ಯಕ್ಕೆ ಆ ಮನೆಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ನನ್ ಜೊತೆ ಬಂದ್ಬಿಡ. ನೀನ್ ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯ್ತು. ನೀನು ಈ ಮನೆ ನಗು ಕಣಮ್ಮ. ಸುಮಿತ್ರ, ಬಾಮ್ಮ, ವಿಮಲನ ಒಳಕಸ್. ಹಾ ಮಾವ. ಅಮ್ಮ ಹುಷಾರು, ನಾವೇನ್ ಬರ್ತೀವಿ. ಶಾರದಾ, ಸಿದ್ದು, ಒಂದ್ ನಿಮಿಷ ಬನ್ನಿ. ಅಪ್ಪ, ನಾನ್ ಹೀಗ್ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ನೆನ್ನೆನೆ ನಿಮಗ್ ಹೇಳ್ದೆ, ನನ್ ಮಗ ಸೊಸೆ ಎಲ್ಲಿರ್ತಾರೋ ಅದೇ ನನಗ್ ಸ್ವರ್ಗ ಅಂತ. ನಾನು ಮನೇಲಿ ಇರ್ಬೇಕು ಅಂದ್ರೆ ನನ್ ಜೊತೆ ನನ್ ಮಗ ಮತ್ತೆ ಸೊಸೆ ಇಬ್ರು ಬರ್ಬೇಕು.